ನೋಡಿ, ಒಂದ್ ಕಡೆ ಸಿಲಿಂಡರ್ ಇಲ್ಲದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದಾಗುವಂತಹ ಆತಂಕ ಕೂಡ ಎದುರಾಗ್ತಾ ಇದೆ. ನಾವು ಹೇಳ್ತಾ ಇದ್ವಿ, ಬೀದಿ ಬದಿ ವ್ಯಾಪಾರಿಗಳು ಅಥವಾ ಹೋಟೆಲ್ಗಳು ಈಗಾಗಲೇ ಬಂದಾಗಿದೆ. ದೊಡ್ಡ ದೊಡ್ಡ ಹೋಟೆಲ್ಗಳ ಸ್ಥಿತಿಯೂ ಕೂಡ ಮುಂದಿನ ದಿನಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ನಾಳೆ ಮಧ್ಯಾಹ್ನದವರೆಗೆ ಮಾತ್ರ ನಮ್ಮಲ್ಲಿ ಸಿಲಿಂಡರ್ ಇದೆ. ನಾಳೆ ಮಧ್ಯಾಹ್ನದ ನಂತರ ಹೋಟೆಲ್ ಮುಚ್ಚಬೇಕಾಗತ್ತೆ. ಬೆಂಗಳೂರಿನಲ್ಲಿ ಕೆಫೆ ಹೋಟೆಲ್ ಮಾಲೀಕ ಐತಾಳ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಾಂಧಿನಗರದಲ್ಲಿದೆ ಈ ಬೆಂಗಳೂರು ಕೆಫೆ ಹೋಟೆಲ್. ಇಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಮಾಲೀಕರು ಕೂಡ ಹೇಳ್ತಾ ಇರೋದಿಷ್ಟೇ, ಮುಂದೆ ಸಿಗ್ಲಿಲ್ಲ ಅಂತಂದ್ರೆ ನಾಳೆಯಿಂದನೇ ಹೋಟೆಲ್ ಮುಚ್ಚಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ. ನಾವು ಆ್ಯಕ್ಚುಲಿ ಎಲ್ಲ ಮನೆಯಿಂದ ತರ್ತೀವಿ, ಆದರೂ ಕೂಡ ಹೋಟ್ಲು ಅನ್ವಯ ಬೇಕಾಗುತ್ತೆ, ಇದ್ದರೆ ಒಳ್ಳೆಯದು. ಅದಕ್ಕೆಲ್ಲ ಸರ್ಕಾರಗಳು ಅನುಕೂಲ ಮಾಡಿ ಅವ್ರಿಗೆ ಕೊಡಿಸ್ಬೇಕು. ಡಬಲ್ ಮಾಡಿ ಅವ್ರಿಗೆ ಡಬಲ್ ಸಿಲಿಂಡರ್ ರೇಟ್ ಮಾಡಿದಾಗ ಅವರು ಕಾಫಿನ ಡಬಲ್ ಮಾಡೋಕ್ಕಾಗಲ್ಲ, ಇಲ್ಲಿ ಗಲಾಟೆ ಮಾಡ್ತಾರೆ. ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲ ಥರ ಅನುಕೂಲ ಮಾಡಿ ಕೊಟ್ಟರೆ ಜನಗಳಿಗೂ ಅನುಕೂಲ, ಒಳ್ಳೆಯದು ಅಂತ ಅಷ್ಟೆ. ನಾವು ಆ್ಯಕ್ಚುಲಿ ಎಲ್ಲ ಮನೆಯಿಂದ ತರ್ತೀವಿ, ಆದರೂ ಕೂಡ ಹೋಟ್ಲು ಅನ್ವಯ ಬೇಕಾಗುತ್ತೆ, ಇದ್ದರೆ ಒಳ್ಳೆಯದು. ಅದಕ್ಕೆಲ್ಲ ಸರ್ಕಾರಗಳು ಅನುಕೂಲ ಮಾಡಿ ಅವ್ರಿಗೆ ಹೋಟ್ಲನ್ನ ನಾಳೆ ಬೆಳಗ್ಗೆವರೆಗೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನೇ ವಿನಾ, ಬರಲಿಲ್ಲ ಅಂದರೆ ಕ್ಲೋಸ್ ಮಾಡ್ತೀವಿ. ಏನು ವಿಧಿ ಇಲ್ಲ. 1750 ರೂಪಾಯಿ ಸಿಲಿಂಡ್ರನ್ನ 2,500 ಕೊಟ್ಟು ತರ್ತಾ ಇದ್ದೀವಿ. ಅದು ಇವತ್ತು ನೆನ್ನೆ ಸಿಕ್ಕಿಲ್ಲ. ಇರೋ ಸ್ಟಾಕು ನಾಳೆ ಬೆಳಗ್ಗೆ 9:30ವರೆಗೂ ಬರುತ್ತೆ, ಕ್ಲೋಸ್ ಮಾಡಬೇಕಾಗತ್ತೆ. ಆಮೇಲೆ ಭಾಳ ತೊಂದರೆ ಆಗಿದೆ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಕಷ್ಟ ಇದೆ ಸರ್. ಹೋಟ್ಲನ್ನೇ ನಂಬ್ಕೊಂಡವರು ಮೆಜೆಸ್ಟಿಕ್ ಏರಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ. ತುಂಬ ಜನ ಈ ಏಜ್ ಆದವರು, ಕಾಲೇಜಿಗೆ ಹೋಗೋರು, ಹುಡುಗರು, ಇವ್ರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಈಗ ಆಲ್ರೆಡಿ ಅವ್ರು ಕೇಳಿದ್ದು ಇದು ನಾವು ರಿಕ್ವೈರ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಒಂದಿದ್ರೆ ಒಂದಿರಲ್ಲ, ಹಂಗಾಗಿದೆ. ನಾಳೆ ಬೆಳಗ್ಗೆ 12 ಗಂಟೆವರೆಗೂ ಬರಲಿಲ್ಲ ಅಂದರೆ ನಾವು ಕ್ಲೋಸ್ ಮಾಡ್ತೀವಿ. ನಮ್ಮದು 4-5 ಬ್ರಾಂಚ್ ಇದೆ, ಎಲ್ಲ ಕಡೆ ಇದೇ ಸಮಸ್ಯೆ ಆಗಿರೋದು. ಇದರಿಂದ ನಾವು ನೋಡಿ, ಹೋಟೆಲ್ ಮಾಲೀಕರ ಅಳಲಿದು. LPG ಸಮಸ್ಯೆ ಆಗಿರುವಂತಹ ಕಾರಣದಿಂದಾಗಿ ಬೆಂಗಳೂರಿನ ಫೇಮಸ್ ಹೋಟೆಲ್ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ವಿದ್ಯಾರ್ಥಿ ಭವನ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ ಆಗಿದೆ. ಇವತ್ತು ಡೀಲರ್ ಕಡೆಯಿಂದ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಇದು TV9ಗೆ ಹೋಟೆಲ್ ಮಾಲೀಕ ಅರುಣ್ ಅಡಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋಟೆಲ್ನಲ್ಲಿ ಪ್ರತಿದಿನ 5 ಸಿಲಿಂಡರ್ ಬಳಕೆ ಮಾಡ್ತಾ ಇದ್ವಿ. ನಮ್ಮಲ್ಲಿ 4 ದೋಸೆ ಹಂಚಿದೆ. ನಿನ್ನೆಯಿಂದ 2 ಹಂಚು ಮಾತ್ರ ಬಳಕೆ ಮಾಡ್ತಾ ಇದ್ದೀವಿ. ಸದ್ಯ ಈಗ ನಮ್ಮ ಬಳಿ 4 ಸಿಲಿಂಡರ್ ಮಾತ್ರ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೋಟ್ಲಲ್ಲಿ ನಾವು ಅಂದಾಜು ಒಂದು 5 ಸಿಲಿಂಡರ್ ಪರ್ ಡೇ ಕನ್ಸಂಪ್ಷನ್ ಇರೋದು. ಸೊ ಈಗ ನಿನ್ನೆ ದಿವಸ ಯಾವ ಸಪ್ಲೈಯೂ ಆಗಿಲ್ಲ ಡೀಲರಿಂದ. ಇವತ್ತು ಬೆಳಗ್ಗೆನೂ ಆಗಿಲ್ಲ. ಬೆಳಗ್ಗಿಂದ ನಾವು ಕಾಂಟ್ಯಾಕ್ಟಲ್ಲೇ ಇದ್ದೀವಿ ಡೀಲರ್ದು. ನಾವು ಡೀಲರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಡೀಲರು ನಮಗೆ ಹೇಳ್ತಾ ಇರೋದು ಅವ್ರದ್ದು ರೀಫಿಲ್ಲಿಂಗ್ ಸ್ಟೇಷನ್ನಲ್ಲಿ ರೀಫಿಲ್ ಮಾಡಿ ಕೊಡ್ತಾ ಇಲ್ಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಓನ್ಲಿ ಫಾರ್ ಡೊಮೆಸ್ಟಿಕ್ ತುಂಬಿಸಿ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಆದೇಶ ಇದೆ, ರಿಸ್ಟ್ರಿಕ್ಟೆಡ್ ಆಗಿ ಕೊಡಬೇಕು ಅಂತ ಆದೇಶ ಇರೋದು ನಿಲ್ಲಿಸಬಾರ್ದು ಅಂತೇನಿಲ್ಲ. ರಿಸ್ಟ್ರಿಕ್ಟೆಡ್ ಆಗಿ ಅಂತ ಆದೇಶ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ. ಬಟ್ ಇಲ್ಲಿ ರೀಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಕಮರ್ಷಿಯಲ್ಗೆ ಕೊಡ್ತಾನೆ ಇಲ್ಲ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇರೋದು. ಸೊ ಇದೇ ಥರ ಮುಂದುವರೆದ್ರೆ ಖಂಡಿತ ಅಂತದಕ್ಕೆ ಆಸ್ಪದ ಇದೆ. ಯಾಕೆಂದರೆ ಪ್ರೈವೇಟ್ ಗ್ಯಾಸ್ ಪ್ಲೇಯರ್ಸ್ ಇದ್ದಾರೆ. ಬಟ್ ಈಗಿನ ಇದರಲ್ಲಿ ದ ಪರ್ಸೆಂಟೇಜ್ ಆಫ್ ಪ್ರೈವೇಟ್ ಪ್ಲೇಯರ್ಸಿಂದ ತಗೊಳ್ತಾ ಇರೋದು ವೆರಿ ಲೆಸ್. ಸೊ ಈಗ ಅವ್ರುಗಳು ಅಪ್ರೋಚ್ ಮಾಡಿದ್ರೆ ಪ್ರೈವೇಟ್ ಪ್ಲೇಯರ್ಸಲ್ಲಿ ರೆಗ್ಯುಲೇಷನ್ ಇಲ್ಲ. ಅವ್ರದ್ದು 17 kg ಸಿಲಿಂಡ್ರು, ಗೌರ್ಮೆಂಟ್ದೆಲ್ಲ 19 kg ಸಿಲಿಂಡ್ರು. 17 kg ಸಿಲಿಂಡ್ರಿಗೆ ಆ್ಯಸ್ ಆಫ್ ನಾವು ನಮ್ಮಲ್ಲಿ ಪ್ರೈವೇಟು ಸೋರ್ಸ್ ಮಾಡ್ತಾ ಇರಲಿಲ್ಲ. ಪ್ರೈವೇಟ್ ಅವ್ರಿಗೆ ಮಾತಾಡಿದಾಗ ಗೊತ್ತಾಯಿತು, ನಿನ್ನೆಯ ರೇಟು ಅರೌಂಡ್ 1800 ಚಿಲ್ಲರೆ ಇತ್ತು 17 kg ಸಿಲಿಂಡ್ರಿಗೆ. ಇವತ್ತಿನ ರೇಟು 2200 ಚಿಲ್ಲರೆ ಇದೆ, ಅದು ಸಿಗ್ತಾ ಇಲ್ಲ ಅಂತ ಇದ್ದಾರೆ. ಎಕ್ಸಾಕ್ಟ್ಲಿ. ಇದು ಹೋಟೆಲ್ ಮಾಲೀಕರ ಮಾತು. ಬೆಂಗಳೂರಿನಲ್ಲಿ ಹಾಗಾದ್ರೆ ಎಷ್ಟೆಷ್ಟು ಹೋಟೆಲ್ಗಳಿವೆ, ಎಷ್ಟು ಸಿಲಿಂಡರ್ ಬೇಕಾಗುತ್ತೆ ನೋಡಿ, ಅದನ್ನ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಹೋಟೆಲ್ಗಳ ಮೇಲೆ ಯುದ್ಧದ ಎಫೆಕ್ಟ್ ಯಾವ ರೀತಿ ತಟ್ಟಿದೆ ಅಂತ. ಬೆಂಗಳೂರಿನಲ್ಲಿ ಬರೋಬ್ಬರಿ 20,000 ಹೋಟೆಲ್ಗಳಿದೆ. ಪ್ರತಿನಿತ್ಯ ಸುಮಾರು 1 ಲಕ್ಷ ಸಿಲಿಂಡರ್ ಪೂರೈಕೆ ಆಗುತ್ತೆ. ಒಂದು ಹೋಟೆಲ್ನಲ್ಲಿ ಪ್ರತಿಶತ 3 ಸಿಲಿಂಡರ್ ಅಂತೂ ಅಗತ್ಯವಾಗಿ ಬೇಕೇ ಬೇಕಾಗತ್ತೆ. ಈಗ ಅದು ಕೂಡ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆದಂತಹ ಪರಿಣಾಮದಿಂದಾಗಿ ಬೆಂಗಳೂರಿನಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ, ಬೆಂಗಳೂರಿನ ಹೋಟೆಲ್ಗಳಿಗೆ ಯಾವ ರೀತಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿ ಸಿಲಿಂಡರ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು, ನಾಳೆಯಿಂದ ಹೋಟೆಲ್ಲೇ ಮುಚ್ಚಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳ್ಕೊಳ್ತಾ ಇದ್ರು. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಹೋಟೆಲ್ಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಈಗಾಗಲೇ ಕ್ಲೋಸ್ ಆಗಿದ್ದಂತೂ ಕೂಡ ನಾವು ನೋಡಿದ್ವಿ. ಈಗ ನಾಳೆಯಿಂದ ಇದು ಕೂಡ ಆಗೋದಿಲ್ಲ. ಹೆಚ್ಚಿನ ದರ ಕೊಡ್ತೀವಿ ಅಂದ್ರೂ ಕೂಡ ಸಿಗ್ತಾ ಇಲ್ಲ.
ಯಾಕಂದ್ರೆ 1700 1800 ಆ ಬೆಲೆಯಲ್ಲಿದ್ದಂತಹ ಸಿಲಿಂಡರ್ಗಳು 2200 ರಿಂದ 2800 ವರೆಗೆ ಹೋಗಿದೆ.